ತಿಲಕ್ ಈಗ ಕುಸ್ತು ಬಿದ್ದಿದ್ದಾರೊಂದು ಅಂದರೆ ತಿಲಕ್ಕಿಗೆ ವಿಧಿವಶರಾಗಿರುವಂಥ ವಿಚಾರವನ್ನು ತಿಳಿದು ಇನ್ನು ಮದುವೆ ಆಗಬೇಕಾದ ಅಮೂಲ್ಯ ಆಗಿರ್ಬೋದು, ದೇವ್ ಎಲ್ಲರಿಗೂ ಕುಸ್ತು ಬಿದ್ದಿದ್ದಾರೆ. ದೇವದ ತುಂಬಾ ಬಿಕ್ಕಿ ಹೇಳ್ತಿದ್ದಾನೆ. ತಮ್ಮನ ಮೇಲೆ ತುಂಬಾ ಪ್ರೀತಿ ಆಸೆ ಇಟ್ಕೊಂಡಿದ್ದ. ಸ್ವಂತ ತಮ್ಮ ತಂದೆ ಎಲ್ಲದನ್ನು ಅವನು ಆತನಲ್ಲಿ ನೋಡ್ತಿದ್ದ. ಆದರೆ ಈಗ ತಿಲಕು ರೌಡಿಗಳ ಅಟ್ಟಹಾಸಕ್ಕೆ ಈಗ ಬಲಿಯಾಗಿದ್ದಾನೆ. ಇನ್ನು ಹಸೆಮಣೆಯಲ್ಲಿ ಇನ್ನೇನು ಮದುವೆ ಆಗಬೇಕಾಗಿದ್ದಂಥ ಸಂದರ್ಭದಲ್ಲಿ ಈ ಕಡೆ ಹುಡುಗಿ ಹಸೆಮಣೆಯಲ್ಲಿ ಮೇಲಿದ್ದರೆ ಈ ಕಡೆ ಹುಡುಗ ಮಶಾಣ ಸೇರಿದ್ದಾನೆ. ಇನ್ನು ದೇವ್ ಜೊತೆ ಹೋಗಿದ್ದಕ್ಕೆ ಇದೆಲ್ಲ ಆಯಿತು ಅಂತ ಹೇಳಿ ಈಗ ದೇವ್ ಮೇಲೆ ಪೂರ್ತಿ ಸಿಟ್ಟಾಗಿದ್ದಾಳೆ. ಅಮೂಲ್ಯ ಕೂಗಾಡ್ತಿದ್ದಾಳೆ, ಕಣ್ಣೀರಾಗ್ತಿದ್ದಾಳೆ. ತನ್ನ ಮದುವೆಗೆ ಹಸೆಮಣೆ ತಾಳಿ ಕಟ್ಟೋ ಮುಂಚೆನೇ ತನ್ನ ಪ್ರೀತಿಸಿದ ಹುಡುಗನನ್ನು ಕಳೆದುಕೊಂಡಿದ್ದೀನಲ್ಲ, ಮದುವೆ ಆಗುವಂಥ ಗಂಡಿಗೆ ಕಳೆದುಕೊಂಡಿದ್ದೀನಲ್ಲ ಅಂತೇಳಿ ಅಮೂಲ್ಯ ಕಿರ್ಚಾಡ್ತಿದ್ದಾಳೆ. ಇನ್ನೊಂದು ಕಡೆ ದೇವ್ ಬಿಕ್ಕಿ ಹೇಳ್ತಿದ್ದಾನೆ, ಎಷ್ಟೋ ಸಂಭಾಳಿಸೋದ ಪ್ರಯತ್ನ ಪಡ್ತಿದ್ದಾನೆ, ಆದರೆ ಆಗ್ತಿಲ್ಲ. ಯಾಕೆಂದರೆ ಅಮೂಲ್ಯನು ಕಣ್ಣೀರು ನ್ಯಾಯವಾಗಿರೋದ್ರಿಂದ ತುಂಬಾ ನೋವಾಗ್ತದೆ. ಆದರೆ ಸದ್ಯಕ್ಕೆ ಈಗಿರೋದು ಅಮೂಲ್ಯ ದೇವನೇ ಮದುವೆ ಆಗ್ತಾಳ ಅಥವಾ ದೇವ್ಗೆ ಮತ್ತೊಬ್ಬಳು ಹುಡುಗಿ ಪ್ರೀತಿಸ್ತಿದ್ದಾಳೆ ಆಸ್ತಿಗೋಸ್ಕರ, ಅವಳನ್ನೇ ಮದುವೆ ಆಗ್ತಾಳ ಎಂಬುದು ಈಗ ಕಾದು ನೋಡಬೇಕಾಗಿದೆ. ತಿಲಕ್ನ ಪಾತ್ರ ಇಷ್ಟು ಬೇಗ ಅಂತ್ಯ ಮಾಡಬಾರ್ದಿತ್ತು. ತಿಲಕ್ನ ಅವಶ್ಯಕತೆ ಇತ್ತು. ಸೀರಿಯಲ್ ಇನ್ನೊಂದಷ್ಟು ದಿನ ತರಬೋದಿತ್ತು. ಆ ನಗುಮುಖದನ ಹುಡುಗನನ್ನು ನೋಡೋ ತುಂಬಾ ಖುಷಿ ಪಡ್ತೀನಿ ಅಂತೇಳಿ ಸಾಕಷ್ಟು ಜನ ಈಗ ಹುಡುಗಿಯರು ಹುಡುಗರು ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾರೆ.